ಎಲ್ಲ ಕ್ರೈಮ್ಗಳಲ್ಲೂ ಹೀಗೆ ಟೈಮ್ ಹೋದಂಗೆ ಅದರ ವಿವರಗಳು ಡಿಟೇಲ್ಗಳು ಬರೋದಕ್ಕೆ ಶುರುವಾಗ್ತವೆ. ಈ ದರ್ಶನ್ ಅನ್ನುವ ಹೈವಾನ ಮಾಡಿದ ಮರ್ಡರ್ ಕೇಸ್ನಲ್ಲೂ ಅಷ್ಟೇ ಟೈಮ್ ಹೋದಂಗೆ ವಿವರಗಳು ಒಂದೊಂದಾಗಿ ಬರ್ತಾ ಇದ್ದಾವೆ. ಎಲ್ಲಕ್ಕಿಂತ ದೊಡ್ಡ ಸಂಕಟ ಆಗೋದು ಆ ಕ್ರೌರ್ಯವನ್ನು ನೆನಪಿಸಿಕೊಂಡಾಗ ಆ ಕ್ರೌರ್ಯದ ಡೀಟೇಲ್ಸ್. ಒಂದು ಆಡಿಯೋ ವೈರಲ್ ಆಗಿದೆ. ಒಬ್ಬ ಪೊಲೀಸು ತನ್ನ ಆಪ್ತನ ಜೊತೆಗೆ ಮಾತಾಡೋದು, ಏನಾಗಿದೆ ಈ ಕೇಸ್ನಲ್ಲಿ ಅಂತ ಮಾತಾಡೋದು. ಅವನನ್ನು ಅವನ ದೇಹದ ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ. ಒಂದು 40 kg ಇದ್ನ, 50 kg ಇದ್ನ ಅವನು. ಪಾಪ ಹಂಗಿದ್ದ, ಸಣಕ್ಲ. ಕಾಲು ಹಿಡಿದು ಕೋಳಿನ ಗೋಡೆಗೆ ಹೊಡೆದಿದ್ದಾರಂತೆ. ಕಬ್ಬಿಣ ಕಾಯಿಸಿ ಬರೆ ಹಾಕಿ ತ್ರೀನಟ್ಟುಗೆ FIR ಹೆಸರು ತರಬೇಕಂದ್ರೆ ಸುಮ್ಮನೆ ತರಲ್ಲ. ಇದು ಲೈಫ್ ಅಲ್ವಾ? ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದು ಆಗೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ, ನಿಜನಾ? ಯಾರು ಆ ಹುಡುಗರ? ಎಲ್ರೂ ಸೇರಿ ಹೊಡೆದಿರೋದು. ಬರೆಲ್ಲ ಹಾಕಿ ಯಾರಲ್ಲ, ಕಬ್ಬಿಣ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ, ಬಸ್ಗಳು, ಆಟೋಗಳು, ಅದೆಲ್ಲ. ಇವನಿರ ಯೂಸ್ ಬಾಡಿಗೆ ಅವನಿರ ಹುಡುಗ, ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರು? ದರ್ಶನ್. ವಿಡಿಯೋ ಇದೆಯಾ? ಎಲ್ಲ CC ಕ್ಯಾಮೆರಾ ರೆಕಾರ್ಡಿಂಗ್ ಇದೆ. ಹೌದಾ? ಇಲ್ಲಾಂದ್ರೆ ಸುಮ್ನೆ ಎಂತ ಹೈ ಪ್ರೆಷರ್ ಗೊತ್ತಾ? ಇನ್ಫ್ಲುಯೆನ್ಸ್ಗಳು. ಹೌದಾ? ಎಷ್ಟು ಇನ್ಫ್ಲುಯೆನ್ಸ್ ಗಳು ಗೊತ್ತಾ? ಅವ್ನ ಅರೆಸ್ಟ್ ಮಾಡಬಾರ್ದು. ಕಾಂಗ್ರೆಸ್ ಇರಲ್ಲ ಫೇವರ್ ಆಗಿ, ಯಾಕಂದ್ರೆ ಈಸ್ ಅಗೇನ್ಸ್ಟ್ ಇರಲ್ಲ. ಹೌದು. ಅಲ್ಲ, ಇಲ್ಲಿ ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ, ಬಟ್ ಇನ್ಫ್ಲುಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು. CP ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು. ಅರೆಸ್ಟ್ ಮಾಡ್ಬೇಡಿ ಅಂದ್ಬಿಟ್ಟು. ಯಾವ್ದಕ್ಕೂ ಜಗ್ಗಿಲ್ಲ. ಎತ್ತಾಕೊಂಡ್ ಬಂದಿದೆ, ಸ್ಟ್ರಾಂಗ್ ಆಯ್ತು, ತುಂಬಾ ಸ್ಟ್ರಾಂಗ್. ಇನ್ನು ಇವತ್ತಿಂದ ಆಟ ಸ್ಟಾರ್ಟ್. 6 ದಿವಸ ಇವತ್ತೆಲ್ಲ ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು, ಆಮೇಲೆ ಮಾಜರ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅದು ಇಲ್ಲಿ ಹೊಡೆದಕ್ಕೇನೆ ಸತ್ತಿರೋದಲ್ಲ ಅವನು. ಹೌದು. ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದಾರೆ ಬಸ್. ರಾಡಲ್ ಹೊಡೆದು ಅದು ಹೊಡೆದು ಹಿಂಗ ಬೌನ್ಸರ್ಗಳು ಹೊಡಿಯಾಟ್ಗಳು ತಡಿಯಕ್ಕಾಗತ್ತಾ? ಆ ಚಿಕ್ಕ ಹುಡುಗ ನೋಡಿ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು. ಸುಮ್ನೆ ವಾರ್ ಮಾಡ್ಬಿಟ್ಟಿಲ್ಲ. ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತ. ಪಕ್ಕದ ವಾರ್ ಮಾಡಿ. ಬಟ್ ಬೇಲ್ ಸಿಗೋದು ತುಂಬಾ ಕಷ್ಟ. ಹೌದಾ? ಅಂದ್ರೆ 1 ವರ್ಷ ಹೇಳ್ಕೊಂಡು ಹೋಗ್ತದೆ ಬೇಲ್ ತಗೊಳಕ್ಕೆ. 1 ವರ್ಷ ಮಿನಿಮಮ್ ಅಂದ್ರೆ 3 ತಿಂಗಳು ಹೊರ ಬರಲ್ಲ. 3 ತಿಂಗಳು 6 ತಿಂಗಳು ಹೊರಗೆ ಬರಲ್ಲ. ಹೌದಾ? ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಇವನು. ಸುಪ್ರೀಂ ಕೋರ್ಟ್ ಬೇಲ್ ಸಿಗಲ್ಲ, ಹೈಕೋರ್ಟ್ಗೂ ಸಿಗಲ್ಲ. ಹೌದಾ? ಬಸ್ ಪೋಸ್ಟ್ ಮಾರ್ಟಮ್ ನಲ್ಲಿ ಎಷ್ಟು ಭೀಕರ ಆಗಿದೆ ಗೊತ್ತಾ? ಥ್ರೋಟ್ ಕಟ್ ಆಗಿದೆ. ಹೌದು. ನೋಸ್ ಕಟ್ ಆಗಿದೆ. ಹೌದು. ಎಷ್ಟು ಗೊತ್ತಾಗಿಲ್ಲಪ್ಪ. ಅಷ್ಟೊಂದು ಸಿಟ್ಟು ಏನಕ್ಕೆ ತೋರಿಸ್ತಾ ಗೊತ್ತಾಗಿಲ್ಲ. ಅವ್ನು ರೂಡ್ ಬಾಸ್. ಅವ್ನು ತುಂಬಾ. ಹೌದಾ? ಅವ್ನು ತುಂಬಾ ರೂಡ್. ಅದು ಕುಡಿದ್ಬಿಟ್ರಂತ ಅವ್ನು ಹಿಡಿಯಕ್ಕೆ ಆಗಲ್ಲ. ಅವ್ನು ಕುಡಿದ್ಬಿಟ್ರಂತ ಹಿಡಿಯಕ್ಕೆ ಆಗಲ್ಲ, ಅಷ್ಟೊಂದು ರೂಡ್ ಅವನು. ಸುಮ್ನೆ ಹೋಗ್ಬಿಟ್ಟು ತಿರ್ಗಾ ನೋಡ, ಅಲ್ಲಿ ಆ ಹುಡುಗಿಗೂ ಹೊಡೆದಿದ್ದಾನೆ ಅವನು. ಆ ಹುಡುಗಿಗೂ ಹೊಡೆದಿದ್ದಾನೆ, ಆ ಪವಿತ್ರ ಗೌಡಗೆ. ವಿಡಿಯೋದಲ್ಲ? ಹೌದು. ಪವಿತ್ರ ಗೌಡಗೆ ಹೊಡೆದು ಅವಳು ಅಡ್ಮಿಟ್ ಆಗಿ RR ಹಾಸ್ಪಿಟಲ್ ಅಲ್ಲಿ. ಹೌದಾ? ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವ್ರು 4 ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ ಬಂದು ಓರಲ್ ಆಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಸ್ಟೇಷನ್ ಅಲ್ಲಿ ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂದ್ಬಿಟ್ಟು, ಇನ್ನೊಬ್ಬ ಹಂಗೆ ಅಂದ್ಬಿಟ್ಟು. ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರನ್ನ ದೂರ ಕೂರ್ಸ ಮಾಡೋದು. ಒಬ್ಬರು ಒಂದ್ ರೂಮ್. ಏನೋ ಅವ್ನು ಹಿಂಗೆ ಹೇಳ್ತಾನಲ್ಲ ಇವನ ಹತ್ರ ಸುಮ್ನೆ ಕೇಳೋದು. ನಿಜ ಬಂದ್ಬಿಡ್ತದೆ ಸ್ಟೇಷನ್. ಯಾವತ್ತು ಸ್ಟೇಷನ್ ಮೆಟ್ಲೆಕ್ತಿದಂಗೆ ನಿಜ ಬಂದ್ಬಿಡ್ತಾವ. ಅವ್ರು ಏನ್ ತಿಳ್ಕೊಂಡ್ ಬಂದಿರ್ತಾರ ಎಲ್ಲ ಉಲ್ಟಾ ಆಗುತ್ತೆ. ಇಮಿಡಿಯೇಟ್ಲಿ ಫಿಲಂ ತರ ಆಗಲ್ಲ. ಆ ಪೊಲೀಸ್ ಹೇಳಿದ್ರಲ್ಲಿ ಯಾವ ಅತಿಶಯೋಕ್ತಿನೂ ಇಲ್ಲ. ಪೊಲೀಸ್ ಸ್ಟೇಷನ್ ಅಂದ್ರೆ ನಿಜ ಬಂದ್ಬಿಡುತ್ತದು. ಅಲ್ಲಿ ಮುಚ್ಚಿಟ್ಕೊಂಡು ಮೊದಲೇ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರೆ ಆ ಮಾತು ಬೇರೆ. ಏನೋ ಮಾಡಿ ಇನ್ನೇನೋ ಹೇಳ್ಕೊಂಡು ನಾನು ಎಸ್ಕೇಪ್ ಆಗಿ ಬಂದುಬಿಡ್ತೀನಿ ಪೊಲೀಸ್ ಸ್ಟೇಷನ್ನಿಂದ ಅಂದ್ರೆ ಅದೆಲ್ಲ ಆಗ ಮಾತಲ್ಲ. ಅದು ಸಬ್ ಇನ್ಸ್ಪೆಕ್ಟ್ರು ವಿನಯ್ ಅಂತ. ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಈ ದರ್ಶನ್ ಜೊತೆಗಿರೋ ವಿನಯ್ ಫೋನ್ ಮಾಡೋದು. ಬೆಳಗ್ಗೆ ಬಾಡಿ ಸಿಕ್ಕಿರುತ್ತೆ 9ನೇ ತಾರೀಕು. ಮಧ್ಯಾಹ್ನದಷ್ಟೊತ್ತಿಗೆ ಫೋನ್ ಮಾಡೋದು. ಸಾಯಂಕಾಲದಷ್ಟೊತ್ತಿಗೆ ಬಾಡಿ ಸಿಕ್ಕಿದೆಯಲ್ಲ, ನಿಮ್ಮಲ್ಲಿ ಒಂದು ಮರ್ಡರ್ ಆಗಿದೆಯಲ್ಲ ಅಂತ. ಹೌದು ಅಂತಾರೆ ಸಬ್ ಇನ್ಸ್ಪೆಕ್ಟ್ರ್. ನಮ್ಮ ಹುಡುಗರೇ ಮಾಡಿದ್ದು, ಕಳಿಸ್ತೀನಿ, ಸರೆಂಡರ್ ಮಾಡಿಸ್ಕೊಂಬಿಡಿ. ಆ ಸಬ್ ಇನ್ಸ್ಪೆಕ್ಟರ್ ಅಯ್ಯೋ ಇನ್ವೆಸ್ಟಿಗೇಷನ್ ಮಾಡೋ ಕಷ್ಟ ತಪ್ಪಲ್ಲ ಅಂದ್ಕೊಂಡ್ರು. ಇನ್ವೆಸ್ಟಿಗೇಷನ್ ಮಾಡೋ ಕಷ್ಟ, ಆರೋಪಿಗಳೇ ಬಂದು ಸರೆಂಡರ್ ಆಗಿಬಿಟ್ರೆ
ಇನ್ನೇನು ಈಸಿ ಆಯ್ತಲ್ಲ, ಹುಡುಕೊಂಡು ಊರೂರು ಅಲಿಬೇಕಾಗಿಲ್ಲ ಅಂತ ಕರೆಸ್ಕೊಂಡು ಎಲ್ಲ ಮಾಡಿ ಇವ್ರ ಹತ್ರ ನಾವು ಹಣಕಾಸಿನ ಕಾರಣಕ್ಕೆ ಕೊಲೆ ಮಾಡಿದ್ವಿ ಅಂತೆಲ್ಲ ಬರ್ಸ್ಕೊಂಡು ಇನ್ನೇನು ಮುಗಿಸ್ಬೇಕು ಕೇಸು ಅನ್ನೋ ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಬಂದರು. ಏನಯ್ಯ ಕಥೆ ನಿಮ್ಮದು ಅಂದರೆ, ಅಲ್ಲಿ ಸಿಕ್ತಲ್ಲ ಸರ್ ಸುಮ್ಮನಹಳ್ಳಿ ಬ್ರಿಡ್ಜ್ ಹತ್ರ ಬಾಡಿ ನಾವೇ ಕೊಂದಿದ್ದು ದುಡ್ಡಿನ ವ್ಯವಹಾರಕ್ಕೆ ಅಂತ. ಮನೆಯಲ್ಲಿ ಅಂದರೆ ಗಿರಿನಗರ ಅಂತನೊಬ್ಬ ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ಕೊಂಡಿದ್ದವನಿಗೆ ಗಿರಿನಗರದಲ್ಲಿರೋನ ಜೊತೆ ಏನು ಹಣಕಾಸಿನ ವ್ಯವಹಾರ ಅಂತಲೇ ಗೊತ್ತಾಗಲಿಲ್ಲ ಇನ್ಸ್ಪೆಕ್ಟರ್ಗೆ. ಅವರು ACP ಚಂದನ್ ಕರೀತಾರೆ. ಇದು ಯಾಕೆ ಡೌಟ್ ಬರ್ತಾ ಇದೆ ಬನ್ನಿ ಸರ್ ಅಂತ. ACP ಚಂದನ್ ಬಂದು ಇವರ ಹೇಳಿಕೆಗೂ ಕಾಲ್ ಡೀಟೇಲ್ಸ್ಗೂ ತೆಗೆದು ನೋಡಿದಾಗ ಪೂರ್ತಿ ಕಾಲ್ ಇದ್ದದ್ದೇ ಡಿ ಬಾಸ್ ಜೊತೆಗೆ. ನೋಡಿ ಸ್ಪೀಡ್ ಹೆಂಗಿತ್ತು ಅಂದರೆ, ಸರೆಂಡರ್ ಆಗೋದಕ್ಕೆ ಬಂದವರು 4 ಜನ. 4 ಜನ ಬಂದು ನಾವು ಮಾಡಿದ್ದೀವಿ ಸರೆಂಡ್ರ, ಇನ್ನೇನು ಹೋಗ್ಬಿಡ್ಬೇಕಲ್ಲ ಜೈಲಿಗೆ ಕಳಿಸ್ಬಿಡಿ ನಮ್ಮನ್ನು ಅಂತ. ಕಾರ್ತಿಕ್ಕು, ನಿಖಿಲ್ ನಾಯಕ್ಕು, ರಾಘವೇಂದ್ರ, ಕೇಶವಮೂರ್ತಿ. ಇದರಲ್ಲಿ ರಾಘವೇಂದ್ರ ಒಬ್ಬನೇ ಚಿತ್ರದುರ್ಗದವನು, ಇನ್ನು 3 ಜನ ಇಲ್ಲಿ ಅವರು. ಈ 4 ಜನ ಸರೆಂಡರ್ ಆಗೋದಕ್ಕೆ ಬಂದರು. ಎಷ್ಟೊತ್ತಿಗೆ? ಸಾಯಂಕಾಲ 7 ಗಂಟೆಗಿದು. ಸಾಯಂಕಾಲ 7 ಗಂಟೆಗೆ. ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ 13 ಜನನ ಅರೆಸ್ಟ್ ಮಾಡಿದರು ಪೊಲೀಸರು. ಸರೆಂಡರ್ ಆಗೋದಕ್ಕೆ 4 ಜನ ಬಂದಿದ್ದರೆ ಬೆಳಗ್ಗೆ 10 ಗಂಟೆ ಎಷ್ಟೊತ್ತಿಗೆ ಇನ್ ದ ಸ್ಪ್ಯಾನ್ ಆಫ್ 14 hours 14 ತಾಸು ಕಳೆಯುವಷ್ಟರಲ್ಲಿ 13 ಜನನ ಅರೆಸ್ಟ್ ಮಾಡಿದರು, ಇನ್ಕ್ಲೂಡಿಂಗ್ ದರ್ಶನ್. ಪವಿತ್ರ ಗೌಡನ್ ಕರೆದು ಕೂಡಿಸ್ಕೊಂಡಿದ್ರು. ವಶಕ್ಕೆ ತಗೊಳ್ಳೋದು ಬಾಕಿ ಇತ್ತು ಅಷ್ಟೇ, ವಶಕ್ಕೆ ತಗೊಳ್ಳೋದು ಬಾಕಿ ಇತ್ತು. ಈ ಹೈವಾನ ಮರ್ಡರ್ ಆಯಿತು, ಬಂದ, ಇವನು ಹೊಡೆದಾಗಲೇ ಆತ ಅನ್ಕಾನ್ಷಿಯಸ್ ಆದ. ಇವನು ಜೀಪ್ ಹತ್ಕೊಂಡು ಮನೆಗೆ ಹೋದ ತಕ್ಷಣವೇ ಫೋನ್ ಬರುತ್ತೆ ಸತ್ತೋಗಿದ್ದಾನೆ ಇವನು ಅಂತ. ಆವಾಗ ಏನೇನೋ ಅರೇಂಜ್ಮೆಂಟ್ ಮಾಡಬೇಕಲ್ಲ, ಕಂಡವ್ರಿಗೆ ಕಾಲ್ ಮಾಡಿದ್ದಾನೆ, ರಾಜಕಾರಣಿಗಳಿಗೆ, ಅದೆಲ್ಲ ಇರಲಿ. ಅದೆಲ್ಲ ಮಾಡಿ ಮತ್ತೆ ಪವಿತ್ರ ಗೌಡಗೆ ಬಡ್ದಿದ್ದು ನಿನ್ನಿಂದಾಗಿ ಅವನು ಸತ್ತೋದ ಅಂತ. ನಿನಗೆ ಮೆಸೇಜ್ ಮಾಡಿದ್ದವನು, ನೀನು ನನಗೆ ಹೇಳಿದೆ, ನಾನು ಅವ್ನು ಕರೆದು ಬಡ್ದೆ, ಅವ್ನು ಸತ್ತೋಗಿದ್ದಾನೆ, ನಿನ್ನಿಂದಾಗಿ ಮರ್ಡರ್ ಆಗಿದೆ ಇದು ಅಂತ ಅವಳನ್ನು ಬಡ್ದ. ಅವಳು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ. ಒಟ್ಟು ಬಡಿಯೋದು. ಈ ಆಡಿಯೋ ಎಂತೆಂಥ ವಿವರಗಳನ್ನು ಕೊಡುತ್ತೆ ನೋಡಿ. ಆ್ಯಕ್ಚುಲಿ ಇವನನ್ನು ಅಲ್ಲಿಂದ ಪಿಕ್ ಮಾಡಿ ಚಿತ್ರದುರ್ಗದಿಂದ ಮೊದಲು ಸೀದಾ ಇವನು ಮನೆಗೆ ಕರ್ಕೊಂಬಂದ್ವಿ ಅಣ್ಣ ಅಂತ. ಇವನು ಶೆಡ್ಡಿಗೆ ಕರ್ಕೊಂಡೋಗಿ ನಾನು ಬರ್ತೀನಿ ಅಂದಿದ್ದಾನೆ. ಅಲ್ಲಿಂದ ಪವಿತ್ರಾಗೆ ಫೋನ್ ಮಾಡಿದ್ದಾನೆ, ಒಂದು ಹ್ಯಾಪಿ ನ್ಯೂಸ್ ಚಿನ್ನ ಅಂತ. ಏನು ಹ್ಯಾಪಿ ನ್ಯೂಸು? ನಿನಗೆ ಮೆಸೇಜ್ ಮಾಡಿದವನು ಹೇಳ್ಕೊಂಬಂದಿದ್ದೀವಿ. ಇವನು ಹೋಗಿ ಪವಿತ್ರ ಗೌಡನ್ನ ಅವಳ ಮನೆಗೆ ಹೋಗಿ ಪಿಕ್ ಮಾಡ್ಕೊಂಡಿದ್ದಾನೆ. ಇವರು ಎಷ್ಟೆಷ್ಟು ಮನೇನೋ, ಯಾರ್ಯಾರ ಮನೇಲಿ ಯಾರ್ಯಾರು, ಪವಿತ್ರ ಗೌಡನ ಪಿಕ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾನೆ. ಇಬ್ಬರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಅಲ್ಲಿ ಬಡ್ದಿರೋದು ಅವನ್ನ ಒಂದು ಹಂತದಲ್ಲಿ ಹೊಡೆದು ಊಟ ತರಿಸಿದ್ದಾನೆ ಅಲ್ಲಿಗೆ. ನೋಡಿ, ಕ್ರೌರ್ಯ ಅನ್ನೋದು ಇಟ್ ಈಸ್ ನಾಟ್ ಜಸ್ಟ್ ಫಿಸಿಕಲ್, ಇಟ್ ಈಸ್ ಮೆಂಟಲ್ ಆಲ್ಸೋ. ಕ್ರೌರ್ಯ. ಊಟ ತರಿಸಿದ್ದಾನೆ. ಅವನಿಗೆ ಬಿಚ್ಚು ಓಪನ್ ಮಾಡಿ ತಿನ್ನು ಅಂದಿದ್ದಾರೆ ರೇಣುಕಾಸ್ವಾಮಿಗೆ. ಅವನು ಒಂದು ತುತ್ತು ಬಾಯಿಗೆ ಹಾಕಿ, ಸರ್ ಇದು ನಾನ್ ವೆಜ್ ಅಲ್ವಾ ಅಂದಿದ್ದಾನೆ. ಹೌದು ಅಂದಂತೆ. ಸರ್ ನಾವು ಐನವರು ಜಂಗಮ ಸಮುದಾಯ, ಪ್ಯೂರ್ ವೆಜಿಟೇರಿಯನ್ ಸರ್, ನಾನು ನಾನ್ ವೆಜ್ ಎಲ್ಲ ತಿನ್ನಲ್ಲ ಅಂದರೆ ಜಾಡಿಸಿ ಎದೆಗೊದ್ದಂತೆ. ಒಂದು ಮಟನ್ ಪೀಸ್ ತೆಗೆದು ಬಾಯಲ್ಲಿ ಹಾಕಿ ಮತ್ತೆ ಎದೆ ಮೇಲೆ ಕಾಲಿಟ್ಟಿದ್ದಾನೆ. ಅವನು ಬೇಡ್ಕಂಡಂತೆ. ಅವನಿಗೆ ಮರ್ಡ್ರೆಲ್ಲ ಸಾಯ್ತೀನಿ ಅಂತ ಗೊತ್ತಿಲ್ಲ, ಹೊಡೆದು ಬಿಡ್ತಾರೆ ಅಂತ. ನಾವು ಜಂಗಮರು ಸರ್, ದಿನ ಬೆಳಗಾದ್ರೆ ಲಿಂಗ ಪೂಜೆ ಮಾಡೋರು, ಪ್ಯೂರ್ ವೆಜಿಟೇರಿಯನ್ ನಾನು. ಅಂದರೆ ಬಾಯಲ್ಲಿ ಮಟನ್ ಪೀಸ್ ಹಾಕಿ ಇದನ್ನು ನೇಣು ಶಿಕ್ಷೆ ಕೊಂದಿದ್ದಕ್ಕಾದರೆ ಈ ಕ್ರೌರ್ಯಕ್ಕೆ ಇನ್ನೊಂದು ಸಲ ನೇಣು ಶಿಕ್ಷೆ ಆಗಬೇಕು. ಈ ಕ್ರೌರ್ಯಕ್ಕಾಗಬೇಕಾಗಿರೋದು. ಇವತ್ತು ಒಂದೊಂದಾಗಿ ಬಾಯಿ ಬಿಡ್ತಾ ಇರೋದು. ಪೊಲೀಸರು ಹೆಂಗೆ ಮಾಡಿದ್ದಾರೆ ಅಂದರೆ ಇವ್ರನ್ನ, ದಟ್ ಈಸ್ ಇನ್ವೆಸ್ಟಿಗೇಷನ್ ಪ್ರಾಸೆಸ್ಸೇ ಅದು. ಎಲ್ಲರೂ ಒಂದೇ ಕಡೆ ಕುಡಿಸ್ಕೊಂಡು ಮಾತಾಡ್ಸೋದಿಲ್ಲ, ಒಬ್ಬೊಬ್ಬನು ಒಂದೊಂದು ಕಡೆ ಕುಡಿಸಿರ್ತಾರೆ. ಅವ್ನು ಹಂಗೆ ಹೇಳಿದ್ದಕ್ಕೂ ಇವನು ಹೇಳಿದ್ದಕ್ಕೂ ಒಂದಕ್ಕೊಂದು ತಾಳೆ ಆಗ್ತಾ ಇದೆಯೋ ಇಲ್ಲೋ ನೋಡ್ತಾರೆ. ಲಾಸ್ಟಿಗೆ ಕೆಲವು ಕೇಸ್ಗಳಲ್ಲಿ ಪೊಲೀಸರು ಮುಖಕ್ಕೆ ಮಾಸ್ಕ್ ಹಾಕಿ ಫುಲ್ ಬಟ್ಟೆ ಕಟ್ಟಿ ಮುಖಕ್ಕೆ ಆರೋಪಿಗಳನ್ನ ಎದುರು ಕೂಡಿಸ್ತಾರೆ. ಅವನು ಹಂಗಂತಾನೆ ನೀನೇನಂತೀಯ,
ನೀವು ಹಿಂಗಂತಾನೆ ನೀನೇನಂತೀಯ ಅಂತ ಆ ಲೆವೆಲ್ಗೆ ವಿಚಾರಣೆ ನಡೆಯುತ್ತೆ. ಮುಖಕ್ಕೆ ಯಾಕೆ ಬಟ್ಟೆ ಕಟ್ತಾರೆ? ಕಣ್ಣು ಎಕ್ಸ್ಪ್ರೆಷನ್ನಲ್ಲಿ ಕೂಡ ಮಾತಾಡ್ಕೋಬಾರ್ದು ಅವರು. ಒಬ್ಬ ಏನೋ ಹೇಳೋದಕ್ಕೆ ತಯಾರಾದಾಗ ಎದುರಿಗೆ ಕೂತ್ಕೊಂಡು ಅವ್ನು ಕಣ್ಣು ದೊಡ್ಡದು ಮಾಡಿ ಹೇಳಬೇಡ ಅದನ್ನ ಅನ್ನೋ ಥರದ್ದು ಸನ್ನೆ ಮಾಡಿದ್ರೆ ಅದಕ್ಕೂ ಕೂಡ ಅವಕಾಶ ಸಿಗದೆ ಇರೋಂಗೆ ವಿಚಾರಣೆ ಮಾಡ್ತಾರೆ. ಇದರಲ್ಲಿ ಏನು ಹೇಳ್ತಾ ಬಂದ್ರಲ್ಲ ಇವರು, ದರ್ಶನ್ ಹಂಗಾಯಿತು, ನಾವು ಹಿಂಗೆ ಹೊಡೆದ್ವಿ, ಅದು ಅಲ್ಲಿ ಹೊಡೆದ್ವಿ, ಹಿಂಗೆ ಕೈ ಹಿಡ್ಕೊಂಡಿದ್ರು, ಕಾಲು ಅಗಲಿಸಿ ಹಿಡ್ಕೊಂಡಿದ್ರು. ಇವರಿಂದ ಹೊಡೆತದ ಒಂದು ಹೇಳಿಕೆ ಬಂದಾಗಲೂ ಒಂದು ಸಲ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಫೋನ್ ಮಾಡಿದ್ದಾರೆ ಇವರು, ಪೋಸ್ಟ್ ಮಾರ್ಟಮ್ ಮಾಡಿದವ್ರಿಗೆ. ಸರ್ ಅಕ್ಯೂಸ್ಡ್ ಹಿಂಗೆ ಅಂತಿದ್ದಾರೆ, ಪೋಸ್ಟ್ ಮಾರ್ಟಮ್ನಲ್ಲಿ ಈ ಥರ ಕಾಣಿಸ್ತಾ ಸರ್ ಅಂತ. ಅದು ಒಂದಕ್ಕೊಂದು ಕನೆಕ್ಟ್ ಮಾಡ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ದರ್ಶನ್ ಝಾಡಿಸಿ ಎದೆಗೊದ್ದ ಅಂದರೆ ಎದೆ ಎಡಭಾಗಕ್ಕೋ ಬಲಭಾಗಕ್ಕೋ ಅಂತ ಕೇಳ್ತಾರೆ. ಅವನು ಎಡಭಾಗಕ್ಕೆ ಅಂದರೆ ಎಡಭಾಗಕ್ಕೆ ಏಟು ಬಿದ್ದಿದೆ ಅಂತ ಡಾಕ್ಟರ್ ಕನ್ಫರ್ಮ್ ಮಾಡಿದ್ರೆ ಇವನು ನಿಜ ಹೇಳ್ತಿದ್ದಾನೆ ಅಂತ ಅರ್ಥ. ಇವನು ನಿಜ ಹೇಳ್ತಿದ್ದಾನೆ ಅಂತ ಅರ್ಥ ಆಗೋದು ಅವಾಗ. ಆ ಲೆವೆಲ್ಲಿಗೆ ಡೀಟೇಲ್ಗೆ ಹೋಗಿ ಪೊಲೀಸರು ಈ ಸಣ್ಣ ಪುಟ್ಟ ಶಾಮಿಯಾನ ಕಟ್ತಾರೆ, ಬಿರಿಯಾನಿ ಒಳಗೆ ತರಿಸ್ಕೊಂಡ್ರು ಅನ್ನೋ ವಿಷಯದಲ್ಲಿ ಒಂದು ಸ್ವಲ್ಪ ಡೌಟ್ ಬರೋ ಹಂಗೆ ಮಾಡ್ತಾರೆ. ಬಿಟ್ಟರೆ ಆ DCP ಗಿರೀಶು, ACP ಚಂದನ್ ಇದ್ದಾರಲ್ಲ, ಗುಡ್ ಆಫೀಸರ್ಸ್ ದೇ ಆರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ತನಿಖೆಯನ್ನು. ತುಂಬ ನಾ ಹೇಳಿದ್ನಲ್ಲ, ಸಂಜೆ 7 ಗಂಟೆಗೆ ಇವ್ರು ಬಂದು ಸರೆಂಡರ್ ಆಗಿ ಆ ನಂತರ ಎಷ್ಟೊತ್ತಿಗೆ ಇವರಿಂದ ಸತ್ಯ ಬಾಯಿ ಬಿಡಿಸಿರ್ಬೇಕು, ಇಡೀ ರಾತ್ರಿ ಎಷ್ಟು ಟೀಮ್ಗಳ ಕೆಲಸ ಮಾಡಿರ್ಬೇಕು. ಬೆಳಗ್ಗೆ 9:30, 10:30 ಅಬ್ಬಬ್ಬ ಅಂದ್ರೆ 10:30, 13 ಜನ ಅರೆಸ್ಟು, ಈ 4 ಜನ ಸೇರಿದಂತೆ. ನೀವು ಇಡೀ ರಾತ್ರಿ ಹೆಂಗೆ ಕೆಲಸ ಮಾಡಿರ್ಬೇಕು ಯೋಚನೆ ಮಾಡಿ ನೀವು ಪೊಲೀಸರು. ಹಂಗೆ ಕೆಲಸ ಮಾಡಿದ್ದಕ್ಕೆ ಇವತ್ತಿಷ್ಟು ಜನ ಅರೆಸ್ಟ್ ಆಗಿದ್ದಾರೆ. ಮರ್ಡರ್ ಮಾಡಿದ ನಂತರ ಅವನ ಬಟ್ಟೆ ಅಷ್ಟು ಫುಲ್ ರಾಮ ರಕ್ತ ಆಗಿತ್ತಂತೆ, ರಾಮ ರಕ್ತ ಆಗಿತ್ತು. ಬಟ್ಟೆ ಬದಲಾಯಿಸ್ತಾರೆ, ಬೇರೆ ಬಟ್ಟೆ ಹಾಕ್ತಾರೆ ಅವನಿಗೆ ಹೆಣಕ್ಕೆ. ಅಂಡರ್ವೇರ್ ಒಂದು ಬಿಟ್ಟರೆ ಬೇರೆ ಬಟ್ಟೆ ಹಾಕಿ ಹೆಣ ತಗೊಂಡು ಹೋಗಿ ಎಸೆಯೋದು. ಹೆಣ ಎಸೆದು ಅಲ್ಲಿ ಪಕ್ಕದಲ್ಲೇ ಮೋರಿಯಲ್ಲ 3 ಮೊಬೈಲು ಎಸೆದಿದ್ದಾರೆ. ಅವನ್ನೇನು ಹುಡುಕಿಸ್ತಾರೆ ಏನೋ ಗೊತ್ತಿಲ್ಲ. ಕ್ರೂಷಿಯಲ್ ಪ್ರೂಫ್ಗಳಿತ್ತಂಥದ್ರಲ್ಲಿ 2 ಮೊಬೈಲು. ರೇಣುಕಾಸ್ವಾಮಿಯ ಮೊಬೈಲನ್ನು ಅಲ್ಲೇ ಚರಂಡಿಗೆ ಎಸೆದಿದ್ದಾರೆ. ಅಂದರೆ ತುಂಬ ಜನ ಆತನ ಅಭಿಮಾನಿಗಳು ಏನೋ ಮಾಡೋಕ್ಕೆ ಹೋಗಿ ಏನೋ ಆಗ್ಬಿಟ್ಟಿದೆ, ಯಾಕಷ್ಟು ಬೈತೀರಿ, ಕೊಲ್ಲಕ್ಕೆ ಅಂತ ಕರೆಸಿದ್ರ ಮಾತಾಡ್ತಾರೆ ಅವರು. ಏನೋ ಮಾಡೋಕ್ಕೆ ಹೋಗಿ ಏನೇ ಆಗಿದ್ರು ಪ್ರಾಣ ಹೋದ್ಮೇಲೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಂತ್ಕೊತಿದ್ರು. ಸರ್ ತಪ್ಪಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ, ಅವನ್ನ ವಾರ್ನ್ ಮಾಡೋಕ್ಕೆ ಕರೆದಿದ್ವಿ ನಾವು ಅಂತ. ಗಾಡಿ ತರಿಸ್ಕೊಂಡು ಕುರಿ ಸಾಗಿಸ್ಬೇಕು ಅಂತ ಗಾಡಿ ತರಿಸ್ಕೊಂಡು ಹೆಣ ಎಸ್ದು ಅಲ್ಲಿ ಅವನ ಮೊಬೈಲು ಇವ್ರ ಮೊಬೈಲು ಚರಂಡಿಗೆ ಹಾಕಿ ಮತ್ತೆ ಬಂದು 30 ಲಕ್ಷ ದುಡ್ಡು ಅರೇಂಜ್ ಮಾಡ್ಕೊಂಡು ಹೋಗಿ ಸರೆಂಡರ್ ಆಗ್ತಾರೆ ಅಂದರೆ ಐ ಡೌಟ್ ಇದು ಮೊದಲನೇ ಕೊಲೆ ಆಗಿರ್ಲಿಕ್ಕಿಲ್ಲ ಇವ್ರದ್ದು. ಇಷ್ಟೆಲ್ಲ ಗೊತ್ತಿವ್ರಿಗೆ, ಇವರೆಲ್ಲ ಹಾರ್ಡ್ ಕೋರ್ ಕ್ರಿಮಿನಲ್ಸ್ ರೀ ಇವರು. ಇಂಥವು ಎಷ್ಟು ಮಾಡಿದಾರೋ ಏನೋ, ಎಷ್ಟು ಹೊರಗೆ ಬರಬೇಕೋ ಏನೋ. ಆ ಮಲ್ಲಿಕಾರ್ಜುನ ಅಂತ PA ಇದ್ನಂತ ಇವನಿಗೆ. ಈಗ ಜನ ಪ್ರಶ್ನೆ ಕೇಳ್ತಿದ್ದಾರೆ, ಮಲ್ಲಿಕಾರ್ಜುನ ಏನಾಗಿದ್ದಾನೆ ಕೇಳ್ತಿದ್ದಾರೆ. ಅದನ್ನು ಅವನ್ನೂ ಹಿಂಗೆ ಹೊಡೆದು ಎಲ್ಲೋ ಹಾಕಿಬಿಟ್ಟಿದ್ದಾರ, ಪ್ರಶ್ನೆಗಳು ಬರ್ತಾ ಇದ್ದಾವೆ. ಅವತ್ತು ಕೊಟ್ಟಿದ್ದ 30 ಲಕ್ಷ ರೂಪಾಯಿಯನ್ನು ಇವತ್ತು ಸೀಸ್ ಮಾಡಿದ್ದಾರೆ. ಈತನ ಆಪ್ತನೊಬ್ಬನ ಮನೆಯಲ್ಲಿ ಬಚ್ಚಿಟ್ಟಿದ್ರಂಥದನ್ನು ಹೋಗಿ ಸೀಸ್ ಮಾಡಿದ್ದಾರೆ ಇವತ್ತು. ನೋಡಿ, ದರ್ಶನ್ ಅಭಿಮಾನಿ, ದರ್ಶನ್ ಫ್ಯಾನು, ದರ್ಶನ್ ಏನು ಅಭಿಮಾನಿ ಬಳಗದ ಅಧ್ಯಕ್ಷನ, ಅಭಿಮಾನಿ ಸಂಘದ ಅಧ್ಯಕ್ಷನೇನೋ ಸುಡುಗಾಡ. ಆದರೂ ಕೂಡ ಇವನು ಸತ್ತಿದ್ದಾನೆ, ನೀವು ಹೋಗಿ ನಾವು ಮರ್ಡರ್ ಮಾಡಿದ್ದು ಅಂತ ಸರೆಂಡರ್ ಆಗಿ ಅಂದರೆ ನಮಗೆ ಎಷ್ಟು ಕೊಡ್ತೀರಿ ಅಂತ ಕೇಳಿದ್ದಾರೆ ಅವರು. ಅಲ್ಲೂ ವ್ಯವಹಾರನೇ ಆಗಿರೋದು. ನಮಗೆ ಎಷ್ಟು ಕೊಡ್ತೀರಿ? ಒಬ್ಬೊಬ್ಬರಿಗೆ 5-5 ಲಕ್ಷ ಪ್ಲಸ್ ಕೋರ್ಟಿನ ಕೇಸಿನ ಖರ್ಚು ನೋಡ್ಕೊಳ್ಳೋದು, ವಕೀಲರು ನೀಡೋದು, ಜಾಮೀನು ತೆಗೆಸೋದು, ಅದಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೋ ಅಷ್ಟು ಖರ್ಚು ನೋಡ್ಕೊಳ್ಳೋದಂತ ವ್ಯವಹಾರದ ಮಾತುಕತೆ ಆಗಿದೆ ನೋಡಿ. ಹೆಣ ಮುಂದಿಟ್ಕೊಂಡು ಅವ್ರು ಕೇಳ್ತಾರೆ, ಏನು ಗ್ಯಾರಂಟಿ ಹಂಗಿದ್ರೆ ನಾವು ಜೈಲಿಗೆ ಹೋದ್ಮೇಲೆ ನೀವು ಕೊಡ್ತಿರೋ ಇಲ್ವೋ ಅನ್ನೋದು. ಏನು ಗ್ಯಾರಂಟಿ ಅಂದರೆ ಅಲ್ಲಿಗೆ 30 ಲಕ್ಷ ದುಡ್ಡು ತರಿಸ್ತಾರೆ. ತರಿಸಿ ಆರೋಪಿ ನಂಬರ್ 3, 3ನೇ ಆರೋಪಿ ಕೈ ಕೊಡ್ತಾರೆ ಅದನ್ನು. ನೀವು ಹೋಗಿ ಸರೆಂಡರ್ ಆಗ್ರಪ್ಪ, ದುಡ್ಡು ಇಟ್ಕೊಂಡೇನು ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕಾಗೋದಿಲ್ಲ, ಈ ದುಡ್ಡನ್ನು ನಿಮ್ಮ ಮನೆಯವರಿಗೆ ನಾವು ತಲುಪಿಸ್ತೀವಿ ಅಂತ ಹೇಳ್ತಾರೆ. ಒಬ್ಬೊಬ್ಬರಿಗೆ 5-5 ಲಕ್ಷದಂತೆ ನಿಮ್ಮ ಮನೆಯವರಿಗೆ ನಾವು ತಲುಪಿಸ್ತೀವಿ, ನೀವು ಹೋಗಿ ಸರೆಂಡರ್ ಆಗಿ. ಇವ್ರು ಹೇಳಿರ್ತಾರಲ್ಲಿ, ನೀವೇನಾದ್ರು ದುಡ್ಡು ತಲುಪಿಲ್ಲ ಅಂತ ಗೊತ್ತಾದ್ರೆ ದರ್ಶನ್ ಇದರಲ್ಲಿದ್ದಾರೆ ಅಂತ ಹೇಳ್ತೀವಿ ನೋಡಿ ಅಂತ ಹೇಳಿರ್ತಾರೆ ಇವರು. ಇಷ್ಟೆಲ್ಲ ವ್ಯವಹಾರದ ಮಾತಾಡ್ತಾರೆ ಅಂದ್ರೆ ಅದನ್ನು ಹೇಳದೇ ಇರ್ತಾರೆ, ಡೆಫಿನೆಟ್ಲಿ ಹೇಳಿರ್ತಾರೆ. ಈ ಮಧ್ಯದಲ್ಲಿ 30 ಲಕ್ಷ ಸೀಸ್ ಮಾಡ್ಕೊಂಡಿರೋದು ಒಂದು,
ಇಬ್ಬರು ಆರೋಪಿಗಳ ಮಾಫಿ ಸಾಕ್ಷಿಯಾಗಿದ್ದಾರೆ. ಮಾಫಿ ಸಾಕ್ಷಿ, ಅಪ್ರೂವರ್ ಅಂತ ಕರೀತಾರದನ್ನ ಇಂಗ್ಲೀಷ್ನಲ್ಲಿ. ಇಡೀ ಘಟನೆಯಲ್ಲಿ ಕೃತ್ಯದಲ್ಲಿ ಭಾಗಿಯಾಗಿರ್ತಾರೆ ಅವರು. ಮಾಫಿ ಸಾಕ್ಷಿ ಅಂದ್ರೆ ಏನು ಅಂತ ಹೇಳ್ತಾ ಇದ್ದೀನಿ. ಕೃತ್ಯದಲ್ಲಿ ಭಾಗಿಯಾಗಿರ್ತಾರೆ, ಆದರೆ ಅವ್ರ ಪಾತ್ರ ಕಡಿಮೆ ಇರುತ್ತೆ. ಅವ್ರು ಹೇಳ್ತಾರೆ ಪೊಲೀಸರಿಗೆ, ಏನೇನು ನಡೆದಿದೆಯೋ ಎಲ್ಲ ಹೇಳ್ಬಿಡ್ತೀವಿ ನಾವು ನಿಮಗೆ. ಕೋರ್ಟ್ನಲ್ಲೂ ನಿಂತ್ಕೊಂಡು ಹೇಳ್ತೀವಿ, ಇವ್ನು ಹಿಂಗೆ ಮಾಡ್ದ, ಇವ್ನು ಹಿಂಗೆ ಮಾಡ್ದ, ಇವ್ನು ಹಿಂಗೆ ಮಾಡ್ದ ಅಂತ ಕೋರ್ಟಲ್ಲೂ ಹೇಳ್ತೀವಿ. ನಮ್ಮನ್ನು ಆರೋಪಿ ಮಾಡಬೇಡಿ ಅಂತ ಕೇಳ್ತಾರೆ ಅವರು. ನಮ್ಮನ್ನು ಆರೋಪಿ ಮಾಡಬೇಡಿ, ಅವ್ರನ್ನ ಮಾಫಿ ಸಾಕ್ಷಿ ಅಂತ ಕರೀತಾರೆ. ಪೊಲೀಸರು ಮನಸ್ಸಿಗೆ ಬಂದವರನ್ನು ಮಾಫಿ ಸಾಕ್ಷಿ ಮಾಡೋದಕ್ಕಾಗೋದಿಲ್ಲ. ದೇ ಹ್ಯಾವ್ ಟು ಗೋ ಆ್ಯಂಡ್ ಕನ್ವಿನ್ಸ್ ದ ಕೋರ್ಟ್. ನ್ಯಾಯಾಧೀಶರ ಮುಂದೆ ಇವ್ರನ್ನ ನಿಲ್ಲಿಸಿ, ಘಟನೆ ಹಿಂಗಾಗಿದೆ ನ್ಯಾಯಾಧೀಶರೇ, ಅದರಲ್ಲಿ ಇವರ ಪಾತ್ರ ಇಂತಿಂಥದ್ದಿದೆ, ಇವರು ಅಪ್ರೂವರ್ ಆಗ್ತೀವಿ ಅಂತ ಇದ್ದಾರೆ, ಇವ್ರನ್ನ ಅಪ್ರೂವರ್ ಮಾಡಬಹುದಾ, ನ್ಯಾಯಾಧೀಶರು ಕನ್ವಿನ್ಸ್ ಆಗಬೇಕು. ಇಲ್ಲದೆ ಹೋದ್ರೇನು, ಪೊಲೀಸರ ಆರೋಪಿಯನ್ನು ಸಾಕ್ಷಿಯನ್ನಾಗಿ ಪರಿವರ್ತಿಸುವುದು. ಅದು ಪೊಲೀಸರು ದುಡ್ಡು ತಗೊಂಡು ಮಾಡಿಬಿಟ್ರೆ ಆವಾಗ ನ್ಯಾಯದಾನದ ಪ್ರಕ್ರಿಯೆಗೆ ಧಕ್ಕೆ ಬರುತ್ತೆ. ನ್ಯಾಯಾಧೀಶರು ಹಂಗಾಗೋದಕ್ಕೆ ಬಿಡೋದಿಲ್ಲ. ಅವರೊಂದು ಕಾನ್ಷಿಯಸ್ ಕಾಲ್ ತಗೊಳ್ತಾರೆ. ಆ ನಂತರ ತಮ್ಮೆದುರಿಗೆ 164 ಸ್ಟೇಟ್ಮೆಂಟ್ ಮಾಡಿಸ್ಕೊತಾರೆ ಅವರು. 164 ಸ್ಟೇಟ್ಮೆಂಟ್, ಹಾಂ ಏನಾಯ್ತು ಹೇಳಿ ಈಗ ಅಂತ ಕರೆಕ್ಟಾಗಿ ಹೇಳ್ತಾರೆ ಸ್ಟೇಟ್ಮೆಂಟ್ ಅವರು. ಆ ಸ್ಟೇಟ್ಮೆಂಟ್ ಫೈನಲ್ಲು. ನಾಳೆ ಕಟಕಟೆಯಲ್ಲಿ ನಿಂತ್ಕೊಂಡು ಪೊಲೀಸರೇನೋ ಬೆದರಿಸಿ ತಗೊಂಡ್ರು ಅದನ್ನು. ಯಾಕಂದ್ರೆ ಆ 164 ಸ್ಟೇಟ್ಮೆಂಟ್ ಮಾಡುವಾಗ ಎದುರುಗಡೆ ಪೊಲೀಸರು ಇರೋದಿಲ್ಲ, ಬರೀ ನ್ಯಾಯಾಧೀಶರು, ಅವ್ರ ಸ್ಟೆನೋಗ್ರಾಫರ್ಸ್ ಇರ್ತಾರೆ ಅಷ್ಟೇ. ಆ ಹೇಳಿಕೆ ಹೇಳಿ ಒಂದು ಸಲ ಅವರು ಸೈನ್ ಹಾಕಿ ಕೊಟ್ಟರೆ ಅದು ಫೈನಲ್ ಡಾಕ್ಯುಮೆಂಟ್ ಕೇಸ್ಗೆ. ಪೊಲೀಸರು ಎದುರಿಗೆ ಕೊಟ್ಟಿರ್ತಾರಲ್ಲ ಅದನ್ನ 161 ಸ್ಟೇಟ್ಮೆಂಟ್ ಅಂತಾರೆ. 161 ಸ್ಟೇಟ್ಮೆಂಟ್ ಅದೇನಿಲ್ಲ. ಈಗ ದರ್ಶನ್ನು ಇಲ್ಲಿ ಹೌದು ನಾನು ಕೋಲಲ್ಲಿ ಹೊಡೆದೆ, ನಾನು ಎದೆಗೆ ಒದ್ದೆ, ಏನು ಒಪ್ಕೊಂಡ್ರೂ ಕೂಡ, ನಾನೇ ಕೊಲೆ ಮಾಡಿದ್ದು, ನಾನೇ ಹೋಗಿ ಅಲ್ಲಿ ಹೆಣ ಎಸೆದಿದ್ದೀನಿ ಅಂತ ದರ್ಶನ್ ಪೊಲೀಸರ ಮುಂದೆ ಒಪ್ಕೊಂಡ್ರೂ ಕೂಡ ಕೋರ್ಟ್ನಲ್ಲಿ ನಿಲ್ಲೋದಿಲ್ಲ. ಅದು ಕೋರ್ಟ್ ಅಲ್ಲಿ ಪ್ರೂಫ್ ಬೇಕಾಗತ್ತೆ. 164 ಸ್ಟೇಟ್ಮೆಂಟ್ ಹಂಗಲ್ಲ. ಇಲ್ಲಿ ಏನು ಹೇಳಿರ್ತಾರೋ ಅದು ಫೈನಲ್ಲು. ಆ ಪ್ರಕಾರ ಇಬ್ಬರು ಆರೋಪಿಗಳು, ದೀಪಕ್ ಮತ್ತು ಲಕ್ಷ್ಮಣ್ ಅನ್ನುವ ಇಬ್ಬರು ಆರೋಪಿಗಳು ಮಾಫಿ ಸಾಕ್ಷಿಯಾಗೋದಕ್ಕೆ ಒಪ್ಕೊಂಡಿದ್ದಾರೆ. ಅವ್ರನ್ನ ಮಾಫಿ ಸಾಕ್ಷಿ ಮಾಡೋದಕ್ಕೆ ಕೋರ್ಟು ಒಪ್ಕೊಂಡಿದೆ. ಅವರದ್ದು 164 ಸ್ಟೇಟ್ಮೆಂಟ್ಗಳು ಆಗಿದ್ದಾವೆ. ನ್ಯಾಯಾಧೀಶರ ಮುಂದೆ ಅವರು ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಆರೋಪಿ ನಂಬರ್ 13 ಮತ್ತು ಆರೋಪಿ ನಂಬರ್ 9 ಇಬ್ಬರು ಮಾಫಿ ಸಾಕ್ಷಿ. ಕೇಸ್ ಸ್ಟ್ರೈಟ್ ಆಗ್ತಾರೆ.